ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆ ಅನ್ನೋದು ಕೆಲವರಿಗೆ ಅದೃಷ್ಟದ ಆಟವಾದರೆ ಇನ್ನು ಕೆಲವರಿಗೆ ದುರಾದೃಷ್ಟದ ಆಟ. ಇನ್ನೂ ಕೆಲವರಿಗೆ ಅದೃಷ್ಟ ಕೈ ಹಿಡಿದು ಕೈ ಹಿಡಿದು ಕೈ ಹಿಡಿದು ಸಾಕಾಗಿ ಹೋದ ಬಳಿಕ ಅದೃಷ್ಟ ಏನು ಅನ್ನೋದು ಗೊತ್ತೇ ಆಗೋದಿಲ್ಲ. ಆ ರೀತಿಯೂ ಕೂಡ ಶಾಕನ್ನು ಕೊಡುತ್ತೆ. ಈಗ ಐಶ್ವರ್ಯ ಕಥೆಯೂ ಕೂಡ ಹಾಗೆ ಆಗಿದೆ. ಐಶ್ವರ್ಯ ಸಿಂಧೋಗಿಗೆ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶಕ್ಕಿಂತ ಅದೃಷ್ಟವೇ ಕೈ ಹಿಡಿದಿದ್ದು ಜಾಸ್ತಿ. ಆಕೆಯ ಪ್ರಯತ್ನಕ್ಕಿಂತ ಆಕೆಯ ಒಂದು ಅದೃಷ್ಟ ಇದೆಯಲ್ಲ, ಅದು ಆಕೆಗೆ ಇಲ್ಲಿವರೆಗೂ ಕೂಡ ಕರ್ಕೊಂಡು ಬಂತು ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಆಟದಲ್ಲೂ ಏನೂ ಇಲ್ಲ, ಎಂಟರ್ಟೈನ್ಮೆಂಟ್ನಲ್ಲೂ ಕೂಡ ಏನೂ ಇಲ್ಲ. ಅಳು ಸಿಂಪತಿಯ ಮೂಲಕ ಇಲ್ಲಿವರೆಗೆ ಬಂದಂತಹ ಐಶ್ವರ್ಯ ಸಿಂಧೋಗಿಗೆ ಈಗ ಈ ವಾರ ಎಲ್ಲಿ ಉಳಿದು ಬಿಡುತ್ತೀನೋ ಅನ್ನುವಂತಹ ಒಂದು ಖುಷಿ ಇತ್ತಲ್ವ, ಆ ಖುಷಿ ಡಮ್ ಅಂತೇಳಿ ಬ್ಲಾಸ್ಟ್ ಆಗಿದೆ. ಕಾರಣ ಆಕೆಗೆ ಭವ್ಯ ಕೊಟ್ಟಂಥ ದೊಡ್ಡ ಶಾಕ್. ಹೌದು, ಈ ಮೂಲಕ ಶಿಶಿರ್ ಬೆನ್ನಲ್ಲೇ ಐಶ್ವರ್ಯ ಕೂಡ ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೊರಗಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದಿದೆ. ಅದು ಕಾರಣ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಶುಕ್ರವಾರ ಐಶ್ವರ್ಯ ಸಿಂಧೋಗಿ ಪಾಲ್ಗೆ ಡಬಲ್ ಶಾಕಿಂಗ್ ನ್ಯೂಸ್. ಹೌದು, ಬಿಗ್ ಬಾಸ್ ಮನೆಗೆ ಬಂದಂಥ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಒಂದು ಆಸೆ ಇರ್ತದೆ. ಅದೇ ರೀತಿ ಆಸೆ ಈಕೆಗೂ ಕೂಡ ಇತ್ತು. ಅದೇನು, ಒಂದು ಬಾರಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕಿಂತ ಮುಂಚೆ ಕ್ಯಾಪ್ಟನ್ ಪಟ್ಟವನ್ನು ಅಲಂಕರಿಸಿ ಹೋಗಬೇಕು. ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ಮುನ್ನ ಈ ಪಟ್ಟವನ್ನು ಸ್ವೀಕರಿಸಬೇಕು ಅನ್ನುವಂಥ ಕನಸಿತ್ತು. ಆದರೆ ಅದಕ್ಕೆ ಬೇಕಾದಂಥ ಪ್ರಯತ್ನ ಇತ್ತಾ, ಅದು ಈಗ ಆಕೆ ಕೇಳ್ಕೊಳ್ಬೇಕಾಗಿರುವಂತಹ ವಿಚಾರ. ಈ ವಾರ ಬೇರೆ ವಾರಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಓಪನ್ ಅಪ್ ಆಗಿ ಆಟ ಆಡಿದ್ದಾರೆ. ಕಾರಣ ಇಲ್ಲಿ ಶಿಶಿರ್ ಇಲ್ಲ ಅನ್ನುವಂಥ ಕಾರಣಕ್ಕೋ ಅಥವಾ ಬೇರೆ ಏನಾದರೂ ಕಾರಣಕ್ಕೋ ಗೊತ್ತಿಲ್ಲ, ಬಟ್ ಸ್ವಲ್ಪ ಓಪನ್ ಅಪ್ ಆಗಿ ಆಟ ಆಡಿರೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇಲ್ಲಿವರೆಗೂ ಕೂಡ ಐಶ್ವರ್ಯ ಸಿಂಧೋಗಿ ಬಂದಿತ್ತು ಅಂದರೆ 13ನೇ ವಾರಕ್ಕೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆದಂತಹ ಭವ್ಯ ಬಂದಿದ್ದಂತಹ ರೀತಿ ಜೊತೆಗೆ ಐಶ್ವರ್ಯ ಬಂದಿರುವಂಥ ರೀತಿ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಐಶ್ವರ್ಯ ತನ್ನ ಸಿಂಪತಿಯನ್ನು ಗಿಟ್ಟಿಸಿಕೊಂಡು ಜೊತೆಗೆ ಕಣ್ಣೀರನ್ನು ಸುರಿಸ್ಕೊಂಡು ಬೇರೆ ಬೇರೆ ವಿಚಾರಗಳಲ್ಲಿ ಮೂಗು ತೋರಿಸ್ಕೊಂಡು ಕೆಲವೊಂದಷ್ಟು ಕಾಂಟ್ರವರ್ಸಿಗಳನ್ನು ಮೈ ಮೇಲೆ ಎಳೆದುಕೊಂಡು ಹಾಗೇನೆ ಶಿಶಿರ್ ಇರುವಷ್ಟು ದಿನ ಶಿಶಿರ್ಗೆ ಅಂಟ್ಕೊಂಡು ಶಿಶಿರ್ ಮೈ ಮೇಲೆ ಬಿದ್ದುಕೊಂಡು ಬಂದಂತಹ ಇದೇ ಐಶ್ವರ್ಯ ಸಿಂಧೋಗಿಗೆ ಈಗ ಮತ್ತೆ ಅದೃಷ್ಟ ಕೈ ಕೊಟ್ಟಿದೆ. ಮೊನ್ನೆವರೆಗೂ ಕೂಡ ಅದೃಷ್ಟದ ಅಮಲಿನಲ್ಲಿ ತೇಲ್ತಾ ಇದ್ದಂಥ ಐಶ್ವರ್ಯಗೆ ಈಗ ಕೊನೆಯ ಹಂತದಲ್ಲಿ ಈಗ ಶುಕ್ರವಾರ ಅದೃಷ್ಟ ಕೈ ಕೊಟ್ಟಿದೆ. ಅಲ್ಲಿಗೆ ಐಶ್ವರ್ಯ ಅಸಲಿ ಆಟ ಏನು, ಐಶ್ವರ್ಯ ವ್ಯಕ್ತಿತ್ವ ಏನು, ಸಾಮರ್ಥ್ಯ ಏನು ಅನ್ನೋದು ಬಹಿರಂಗ ಆಗುವಂತಹ ಸಂದರ್ಭ ಈಗ ಬಂದಿದೆ. ಹೌದು, ಅದಕ್ಕಿಂತ ಮುಂಚೆ ಐಶ್ವರ್ಯಗಿದ್ದಂಥ ಒಂದು ಕನಸನ್ನು ನಾನು ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಅದೇನು ಅಂತ ಹೇಳಿದ್ರೆ, ಆಕೆಗೆ ಈ ಮನೆಯ ಕ್ಯಾಪ್ಟನ್ ಆಗಬೇಕು ಅನ್ನುವಂಥ ಒಂದು ಕನಸಿತ್ತು. ಅದು ತಪ್ಪು ಕೂಡ ಅಲ್ಲ. ಒಂದಲ್ಲ ಒಂದು ಬಾರಿ ಬಿಗ್ ಬಾಸ್ ಮನೆಗೆ ಬಂದಂತಹ ಪ್ರತಿಯೊಬ್ಬ ಸ್ಪರ್ಧಿಗೂ ಮನೆಯಿಂದ ಹೊರಗಡೆ ಹೋಗೋದ್ರೊಳಗೆ ನಾನು ಕ್ಯಾಪ್ಟನ್ ಆಗಬೇಕು, ಇಡೀ ಮನೆಯನ್ನು ನಮ್ಮ ನಾಯಕತ್ವದಲ್ಲಿ ನಡೆಸಬೇಕು ಅನ್ನುವಂತಹ ಒಂದು ಆಸೆ ಇದ್ದೇ ಇರ್ತದೆ. ಆದರೆ ಎಲ್ಲರಿಗೂ ಆ ಚಾನ್ಸ್ ಸಿಗೋದಿಲ್ಲ. ಅದುವೇ ಕ್ಯಾಪ್ಟನ್ಸಿ ಪಟ್ಟ. ಅದಕ್ಕೆ ಕ್ಯಾಪ್ಟನ್ ಅನ್ನೋದು ಅದು ಅಷ್ಟು ಈಸಿನೂ ಕೂಡ ಅಲ್ಲ. ನಿಭಾಯಿಸೋದು ಕೂಡ ಈಸಿ ಅಲ್ಲ, ಪಡೆಯೋದು ಕೂಡ ಈಸಿ ಅಲ್ಲ. ಹಾಗೆಯೇ ಇಲ್ಲೂ ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಪಟ್ಟವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಕಾಲಕಾಲಕ್ಕೆ ಬಿಗ್ ಬಾಸ್ ಕೊಟ್ಟಂಥ ಟಾಸ್ಕನ್ನು ಆಡ್ತಿರುವಂಥ ಸ್ಪರ್ಧಿಗಳು ಒಂದಲ್ಲ ಒಂದು ಕಡೆ ಎಡುವುತ್ತಿದ್ದಾರೆ. ಆದರೆ ಅಚ್ಚರಿ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ 2 ಬಾರಿ ಭವ್ಯ ಹಾಗೂ ತ್ರಿವಿಕ್ರಮ್ ಕ್ಯಾಪ್ಟನ್ ಪಟ್ಟವನ್ನು ಸ್ವೀಕರಿಸಿದ್ದಾರೆ. ಆದರೆ ಈ ಹಿಂದೆ ಜೋಡಿ ಕ್ಯಾಪ್ಟನ್ ಆಗಿದ್ದಂತಹ ಐಶ್ವರ್ಯ ಈ ಬಾರಿ ಸಿಂಗಲ್ ಕ್ಯಾಪ್ಟನ್ ಆಗಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ 13ನೇ ವಾರಕ್ಕೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಭವ್ಯ ಕೂಡ ಆಯ್ಕೆ ಆಗ್ತಾರೆ. ನಿನ್ನೆಯ ಸಂಚಿಕೆಯಲ್ಲಿ ಐಶ್ವರ್ಯ ಸಿಂಧೋಗಿ ಈ ಸಲ ನಾನು ಕ್ಯಾಪ್ಟನ್ ಆಗಲೇಬೇಕು, ಇಲ್ಲವಾದರೆ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿಬಿಡ್ತೀನಿ ಅಂತೇಳಿ ಕೂಡ ಹೇಳ್ಕೊಂಡಿದ್ರು. ಅವರ ಮಾತನ್ನು ಕೇಳಿಸ್ಕೊಂಡಿದ್ದಂಥ ವೀಕ್ಷಕರು ಐಶ್ವರ್ಯ ಅವರ ಮೇಲೆ ನಂಬಿಕೆ ಇಲ್ವಾ ಅಂತೇಳ್ಬಿಟ್ಟು ಒಂದಷ್ಟು ಜನ ಅಂದುಕೊಳ್ತಾ ಇದ್ರು. ಇನ್ನು ಮುಂದೆ ಐಶ್ವರ್ಯ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗೋದೇ ಇಲ್ವಾ ಅನ್ನುವಂಥ ಅನುಮಾನವೂ ಕೂಡ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಅಂತಿಮವಾಗಿ ಭವ್ಯಗೌಡ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಗೆಲ್ತಾರೆ, ಐಶ್ವರ್ಯ ಸೋಲ್ತಾರೆ. ಇದಾದ ಬಳಿಕ ಐಶ್ವರ್ಯಗೆ ಈಗ ಪುಕ್ಕು ಶುರುವಾಗಿದೆ. ಕಾರಣ ಇಷ್ಟೇ, ಐಶ್ವರ್ಯ ಇಷ್ಟು ದಿನಗಳ ಕಾಲ ಇದ್ದಿದ್ದು ಕೂಡ ಒಂದು ಅದೃಷ್ಟದಲ್ಲಿ. ಯಾಕಂತ ಹೇಳಿದ್ರೆ ಬಹುಶಃ ನಿಮಗೆ ನೆನಪಿರ್ಬೋದು, ಶಿಶಿರ್ ಮತ್ತು ಐಶ್ವರ್ಯ ಇಬ್ಬರು ಕೂಡ ಒಟ್ಟಿಗೆ ನಾಮಿನೇಟ್ ಆಗಿದ್ದವರು. ಇಬ್ಬರು ಕೂಡ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನುವಂತಹ ನಿರ್ಣಯವನ್ನು ಇನ್ನೇನು ಸುದೀಪ್ ತೆಗೆದುಕೊಂಡು ಅನೌನ್ಸ್ ಮಾಡಬೇಕಿತ್ತು. ಅಷ್ಟೊತ್ತಿಗೆ ಶೋಭಾ ಶೆಟ್ಟಿ ಇಲ್ಲ, ನಾನು ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ಅಂತೇಳಿ ಹೇಳಿದ್ದು. ಅದಾಗಿ ಬಹುಶಃ ಇಲ್ಲಿಗೆ 4 ವಾರ ಆಯಿತು ಅನಿಸುತ್ತೆ. 4 ವಾರದಿಂದನೂ ಕೂಡ ಐಶ್ವರ್ಯಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಅದೃಷ್ಟ ಒಲಿತಾನೆ ಇತ್ತು. ಇನ್ನು ಕಳೆದ ವಾರನೂ ಕೂಡ ಐಶ್ವರ್ಯ ನಾಮಿನೇಟ್ ಆಗಿರಲಿಲ್ಲ, ಶಿಶಿರ್ ನಾಮಿನೇಟ್ ಆಗಿದ್ದರು. ಅದರ ಹಿಂದಿನ ವಾರ ಐಶ್ವರ್ಯ ನಾಮಿನೇಟ್ ಆಗಿದ್ದರು, ಶಿಶಿರ್ ಆಗಿರಲಿಲ್ಲ. ಅಲ್ಲೂ ಕೂಡ ಐಶ್ವರ್ಯ ಅದೃಷ್ಟ ಕೈ ಹಿಡಿದಿತ್ತು. ಈಗ ಕಳೆದ ವಾರ ಶಿಶಿರ್ ನಾಮಿನೇಟ್ ಆಗಿದ್ದರು, ಶಿಶಿರ್ ಹೋದರು. ಈಗಿರುವುದಂಥದ್ದು ಐಶ್ವರ್ಯ ಕತೆ. ಐಶ್ವರ್ಯ ಎಲ್ಲಿವರೆಗೆ ಅಂತ ಹೇಳಿದರೆ ಶುಕ್ರವಾರ ಸಂಜೆವರೆಗೂ ಕೂಡ ಆರಾಮಾಗಿ ಇದ್ದರು. ಅಂದರೆ ನಾನು ಈ ಸಲ ನಾಮಿನೇಟ್ ಆಗಿಲ್ಲ, ಈ ವಾರನೂ ಕೂಡ ನಾನು ಸೇಫು, ಮುಂದೆ ನೋಡೋಣ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ಬಟ್ ಯಾವಾಗ
ಭವ್ಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿ ಅವ್ರಿಗೊಂದು ಅವಕಾಶವನ್ನು ಕೊಡ್ತಾರೋ ಬಿಗ್ ಬಾಸು, ನೇರವಾಗಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು ಅನ್ನುವಂತಹ ಅಧಿಕಾರವನ್ನು ಕೊಡ್ತಾರಲ್ಲ, ಆಗಲೇ ನೋಡಿ ಐಶ್ವರ್ಯಗೆ ದೊಡ್ಡ ಶಾಕ್ ಎದುರಾಗಿತ್ತು. ಐಶ್ವರ್ಯ ಅದೃಷ್ಟ ಕೈ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಆಮೇಲೆ ಶುರುವಾಗಿರುವಂಥದ್ದು ಭಯ. ಏನು, ಐಶ್ವರ್ಯಗೆ ಇಲ್ಲಿ ನೇರವಾಗಿ ನಾಮಿನೇಟನ್ನು ಮಾಡಿಬಿಡ್ತಾರೆ. ಐಶ್ವರ್ಯನ ನೇರವಾಗಿ ನಾಮಿನೇಟ್ ಮಾಡಿಬಿಡ್ತಾರೆ. ಯಾರು? ಭವ್ಯ. ಭವ್ಯ ಯಾವಾಗ ಐಶ್ವರ್ಯ ಹೆಸರನ್ನು ತೆಗೆದುಕೊಳ್ತಾರೋ ಐಶ್ವರ್ಯಗೆ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ. ಬಟ್ ತೋರಿಸ್ಕೊಳ್ಳೋ ಹಾಗಿಲ್ಲ. ಅದ್ರ ಜೊತೆಗೆ ಬೇರೆ ಆಪ್ಷನ್ಸ್ ಕೂಡ ಇಲ್ಲ. ಅದೊಂದೇ ಆಪ್ಷನ್ಸ್, ಬೇರೆ ಏನು ಆಪ್ಷನ್ಸ್ ಇದೆ? ಆಪ್ಷನ್ಸ್ ಇಲ್ಲ. ಸೊ ದಟ್ ಇಲ್ಲಿ ಅದು ಕೂಡ ಮುಗ್ದೇ ಬಿಡುತ್ತೆ. ಐಶ್ವರ್ಯಗೆ ದೊಡ್ಡ ಶಾಕ್ ಎದುರಾಗುತ್ತೆ. ಐಶ್ವರ್ಯ ಅಲ್ಲಿಗೆ ತಲೆ ಕೆಡಿಸ್ಕೊಂಡು ಕೂತ್ಬಿಡ್ತಾರೆ. ಏನಪ್ಪ ಇದು ಅಂತೇಳಿ. ಬಟ್ ಐಶ್ವರ್ಯ ಅದೃಷ್ಟ ನೋಡಿ ಎಲ್ಲಿವರೆಗೆ ಅಂತೇಳಿ, ಯಾವತ್ತೋ ಬಿಗ್ ಬಾಸ್ ಮನೆಯಿಂದ ಹೋಗಬೇಕಾಗಿದ್ದಂಥ ಸ್ಪರ್ಧಿ ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಾಗಿದ್ದೇ ಒಂದು ಅದೃಷ್ಟ. ಈಗ ಕೊನೆಯ ಹಂತದಲ್ಲಿ ಇನ್ನೇನು ಈ ವಾರನೂ ಕೂಡ ನಾನು ಅದೃಷ್ಟ ಕೈ ಹಿಡಿತು ಅನ್ನೋಷ್ಟೊತ್ತಿಗೆ ದೊಡ್ಡ ಶಾಕೆ ಈಗ ಐಶ್ವರ್ಯಗೆ ಎದುರಾಗಿದೆ. ಇಫ್ ಇಟ್ ಇನ್ ಕೇಸ್ ಈ ವಾರ ಐಶ್ವರ್ಯ ಉಳಿದ್ರೆ ಬೆಲಕ್ಕಿ ಮತ್ತೊಂದು ಅವಕಾಶ ಸಿಗ್ಬೋದು. ಉಳಿದೇ ಇದ್ದರೆ ಐಶ್ವರ್ಯಗೆ ಯಾವ ಅವಕಾಶನೂ ಕೂಡ ಇಲ್ಲ ಅನ್ನೋದು ಸತ್ಯ. ಬಟ್ ಇವತ್ತು ಎಲಿಮಿನೇಷನ್ ಇಲ್ಲ ಅನ್ನೋದು ಸದ್ಯಕ್ಕಿರುವಂಥ ಅಪ್ಡೇಟ್ಸು. ಬಟ್ ಎಲಿಮಿನೇಷನ್ ಏನಾದರೂ ಮಾಡಿದ್ರು ಅಂತ ಹೇಳಿದ್ರೆ ಐಶ್ವರ್ಯ ಮನೆಗೆ ಹೋಗೋದು ಗ್ಯಾರಂಟಿ, ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅದಕ್ಕೆ ಹೇಳೋದು, ಕೆಲವೊಂದು ಸಲ ಅದೃಷ್ಟ ಎಷ್ಟೇ ಕೈ ಹಿಡಿದ್ರೂ ಕೂಡ ನಮ್ಮ ಪ್ರಯತ್ನ ಕೂಡ ಬೇಕು. ಐಶ್ವರ್ಯ ವಿಚಾರದಲ್ಲಿ ಅದೃಷ್ಟವೇ ಇಲ್ಲಿವರೆಗೂ ಕೂಡ ಆಕೆಯನ್ನು ಕಾಪಾಡಿದ್ದು ಅದೃಷ್ಟವೇ. ಕಾರಣವೂ ಕೂಡ ಇದೆ. ಆಕೆ ಯಾವ ಟಾಸ್ಕ್ನಲ್ಲಿ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ನೀವೇ ಹೇಳಿ? ಬಹುತೇಕ ಎಲ್ಲ ಟಾಸ್ಕ್ಗಳಲ್ಲೂ ಕೂಡ ಒಂದು ಗೇಮ್ ಪ್ಲ್ಯಾನನ್ನು ಮಾಡ್ಕೊಂಡು ಬಂದಂತಹ ಈಕೆ ಬಿಗ್ ಬಾಸ್ ಮನೆಯಿಂದ ಟಾರ್ಗೆಟ್ ಮಾಡಿ ಕೆಲವರನ್ನ ನಾಮಿನೇಷನ್ ಮಾಡೋದ್ರಲ್ಲೂ ಕೂಡ ಮುಂಚೂಣಿಗೆ ಬಂದಾಕೆ. ಈಕೆ ಇವತ್ತು ಏನೇ ಸಮರ್ಥನೆಯನ್ನು ಕೊಡ್ಬೋದು, ಏನೇ ಮಾಡ್ಬೋದು. ಆದರೆ ಈಕೆ ಬಿಗ್ ಬಾಸ್ ಮನೆಯಿಂದ ಟಾರ್ಗೆಟ್ ನಾಮಿನೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಅಜೆಂಡವನ್ನು ರೂಪಿಸಿದಾಕೆ, ಒಂದು ಪ್ಲಾನನ್ನು ರೂಪಿಸಿದಾಕೆ. ಈಕೆಗೆ ಚೈತ್ರನ ಹೇಳಿರ್ಬೋದು, ಚೈತ್ರ ಹಾಗಾದರೆ ಬೇರೆ ಏನೋ ತಿನ್ನು ಅಂತೇಳಿ ಹೇಳ್ತಾಳೆ. ಈಕೆ ತಿಂದುಬಿಡ್ತಾಳ? ಇಲ್ಲ ಅಲ್ವಾ? ಈಗಿಗೂ ಕೂಡ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಾಗಿತ್ತಲ್ವ? ಈಕೆಗೆ ಜನ ಕೊಟ್ಟಿರುವಂಥ ಪ್ರೀತಿ, ಜನ ಕೊಟ್ಟಿರುವಂತಹ ಒಂದು ಅನಾಥ ಅನ್ನುವಂತಹ ಸಿಂಪತಿಯ ಕಾರ್ಡ್ಗೆ ತುಂಬ ಜನ ಇಷ್ಟಪಡ್ತಾಯಿದ್ರು ಯಾರನ್ನ? ಐಶ್ವರ್ಯನ. ಬಟ್ ಆದರೆ ಕೆಲವೊಂದು ವಿಚಾರದಲ್ಲಿ ಐಶ್ವರ್ಯ ನಡೆದುಕೊಂಡ ರೀತಿಯ ಬಗ್ಗೆ ಎಲ್ಲರಿಗೂ ಕೂಡ ಅಸಮಾಧಾನ ಇದೆ. ಆ ಪ್ರೀತಿಯನ್ನು ಬಹುಬೇಗ ಕಳೆದುಕೊಳ್ಳುವಂಥ ಕೆಲಸವನ್ನು ಐಶ್ವರ್ಯ ಮಾಡಿದ್ರ ಅನ್ನುವಂತಹ ಅನುಮಾನನೂ ಕೂಡ ಇದೆ. ಹೀಗಾಗಿ ಐಶ್ವರ್ಯ ಬಗ್ಗೆ ಇಲ್ಲಿ ಕೆಲವರಿಗೆ ಇಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರೇ ಬೆಟರ್ ಅನ್ನುವಂಥ ಭಾವನೆ ಇದೆ. ಇನ್ನು ಕೆಲವರಿಗೆ ಇರಲಿ ಎನ್ನುವಂತಹ ಭಾವನೆಯೂ ಕೂಡ ಇದೆ. ಬಟ್ ಅದೇ ಒಂದೊಂದು ರೀತಿಯಲ್ಲೂ ಕೂಡ ಈ ಬಿಗ್ ಬಾಸ್ ಮನೆಯ ಆಟ ಬದಲಾಗ್ತಿರುವಂಥದ್ದು ಮತ್ತು ಬಿಗ್ ಬಾಸ್ ಮನೆಯ ಆಟದ ಜೊತೆಗೆ ಬಿಗ್ ಬಾಸ್ ಮನೆಯ ಆಟಗಾರರ ಮನಸ್ಥಿತಿಯು ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಬಟ್ ಇದು ಕೊನೆಯ ಹಂತದ ಆಟ, ಅಂದರೆ ಬಿಗ್ ಬಾಸ್ ಮನೆಯ ಕೊನೆಯ ಹಂತದ ಆಟ. ಈ ಆಟದಲ್ಲಿ ಏನು ಬೇಕಾದರೂ ಕೂಡ ಚೇಂಜಸ್ಗಳು ಆಗಬಹುದು. ಕೊನೆಯ ಹಂತದಲ್ಲಿ ಏನು ಚೇಂಜಸ್ ಕೂಡ ಆಗ್ಬೋದು. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಯ ಆಟದ ಜೊತೆಗೆ ಬಿಗ್ ಬಾಸ್ ಮನೆಯ ಆಟಗಾರರು ಕೂಡ ಈ ವಾರ ಯಾರು ಉಳಿತಾರೆ, ಮುಂದಿನ ವಾರ ಯಾರು ಉಳಿತಾರೆ, ಹಾಗೆ ಲೆಕ್ಕಾಚಾರ ಹಾಕೋದ್ರ ಜೊತೆಗೆ ಏನು ಮಾಡಿದ್ದಾರೆ, ಏನು ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕು ಬಿಗ್ ಬಾಸ್ ಮನೆ ಒಳಗಡೆ ಬಂದು. ಐಶ್ವರ್ಯ ವಿಚಾರದಲ್ಲಿ ಇದೇ ಆಗಿರೋದು, ಒಂದು ಟಾರ್ಗೆಟ್ ನಾಮಿನೇಷನ್ ಮತ್ತು ಮಾತೆತ್ತಿದ್ರೆ ಅಳು, ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಹೀಗಾಗಿ ಇನ್ನು ಹೆಚ್ಚು ಅವಕಾಶ ಈಕೆಗೆ ಸಿಗುತ್ತೆ ಅಂಥೇಳಿ ನಂಬಕ್ಕೆ ಸಾಧ್ಯವಿಲ್ಲ. ಸಿಕ್ಕಿರುವಂಥ ಅವಕಾಶಗಳೇ ಹೆಚ್ಚಾಯಿತು. ಈಗ ಸಿಕ್ಕಿರುವಂಥ ಮತ್ತೊಂದು ಅವಕಾಶದಿಂದ ಐಶ್ವರ್ಯ ಪಾರಾದರೆ ಇನ್ನೊಂದು ವಾರ ಅವಕಾಶವನ್ನು ಗಿಟ್ಟಿಸ್ಕೊಳ್ಬೋದು. ಅಥವಾ ಹೀಗೆ ಬಚಾವಾಗಿ ಹಾಗೆ ಫೈನಲ್ವರೆಗೂ ಕೂಡ ಹೋದರೂ ಅಚ್ಚರಿಯೇನಿಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಐಶ್ವರ್ಯ ಅದೃಷ್ಟದ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.